ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಕನ್ನಡ ರಂಗಭೂಮಿಯ ಹಿನ್ನೆಲೆ ಇರುವಂಥ ನಟ, ನಿರ್ದೇಶಕ, ನಿರ್ಮಾಪಕ ಎಂ.ಎನ್. ಸುರೇಶ್ ಅವರು ನಿರ್ಮಾಣ ನಿರ್ದೇಶನ ಮಾಡಿರುವ ಚಿತ್ರ ಕ್ಷಮೆ ಇರಲಿ ತಂದೆ. ಈ ಚಿತ್ರವು ಶುಕ್ರವಾರ ರಾಜ್ಯಾದ್ಯಂತ ತೆರೆ ಕಂಡಿದೆ. ಅದರಲ್ಲಿ AMB ಕಪಾಲಿ, PVR, ಇನಾಕ್ಸ್, ಸಿನಿಪೋಲಿಸ್, ಮೈಸೂರಿನ ಪ್ರಭಾ ಮತ್ತು ಸುಮಾರು ಕರ್ನಾಟಕ ರಾಜ್ಯಾದ್ಯಂತ 10-15 ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರವು ಶುಕ್ರವಾರ ತನ್ನ ಪ್ರಪ್ರಥಮ ಪ್ರದರ್ಶನವನ್ನು AMB ಕಪಾಲಿ ಚಿತ್ರಮಂದಿರದಲ್ಲಿ ಪ್ರಾರಂಭವಾಯಿತು. ಆ ಕ್ಷಣದ ದೃಶ್ಯಗಳು ಜೊತೆಗೆ ಈ ಚಿತ್ರವನ್ನು ವೀಕ್ಷಿಸಲು ಬಂದಂಥ ವೀಕ್ಷಕರು ದೊಡ್ಡ ದೊಡ್ಡ ನಟರೇ ದೊಡ್ಡ ದೊಡ್ಡ ಕ್ಷಮೆ ಇರಲಿ ತಂದೆ ಒಂದು ಅದ್ಭುತವಾದ, ವಿನೂತನವಾದ ಕಥಾವಸ್ತುವುಳ್ಳಂಥ ಚಿತ್ರ. ಈ ರೀತಿಯ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆಯಾಗಿವೆ. ಈ ಚಿತ್ರ ಒಂದು ಸಾಮಾಜಿಕ ಕಳಕಳಿಯನ್ನು ಸೂಚಿಸುವಂಥ ಚಿತ್ರ. ಆ ದೃಷ್ಟಿಯಿಂದಲೇ ಈ ಚಿತ್ರವನ್ನು ವೀಕ್ಷಿಸಲು ನೂರಾರು ಜನ ಬಂದಿದ್ದಾರೆ. Just pure tasting this. Live strong, live better with Country Delight and watch with the Orient Theatre. Power is been given. It's unleashed with determination and strength. Country Delight HRX High Protein Cow Milk. Just natural milk made powerful with 25 grams protein. Become unstoppable with the power of protein. Order from Country Delight app and watch He-Man and the Masters of the Universe only in cinemas. देखो मेरे पापा को कहीं बैठे और करें अपना फेवरेट मील। बस इस QR कोड को स्कैन करें, फूड ऑर्डर करने के लिए और एंजॉय करें अपना फेवरेट मील। फ्रेंच फ्राइज, पॉपकॉर्न, बर्गर, कोल्ड
ಕ್ಷಮೆ ಇರಲಿ ಇದನ್ನ ತಂದೆ ಗಂಗೆಗೆ ಅರ್ಪಣೆ ಮಾಡಿ ತಾಯಿ ಈ ಚಿತ್ರವನ್ನು ನೀವು ಹೋಗಿ ಈಗ ವೀಕ್ಷಿಸೋಣ. ಎಂಥ ಅದ್ಭುತವಾದ ಮನಮುಟ್ಟುವಂಥ ಕತೆ ಕ್ಷಮೆ ಇರಲಿ ತಂದೆ ಅನ್ನುವುದು ಜನರ ಅಭಿಪ್ರಾಯವಾಗುತ್ತದೆ. ನೋಡೋಣ ಕ್ಷಮೆ ಇರಲಿ ತಂದೆ ಚಿತ್ರವನ್ನು. ಮಧ್ಯಂತರದಲ್ಲಿ ಚಿತ್ರವನ್ನು ವೀಕ್ಷಿಸಿದ ಜನರು ತಮ್ಮ ಸಂತೋಷವನ್ನು ನಿರ್ಮಾಪಕ ನಿರ್ದೇಶಕ MN ಸುರೇಶ್ ಅವರೊಂದಿಗೆ ಹಂಚಿಕೊಂಡ ಕ್ಷಣಗಳು. ಇಲ್ಲ ಚೆನ್ನಾಗಿದೆ ಬಹಳ ದಿನಗಳ ನಂತರ ಬಹಳ ದಿನಗಳ ನಂತರ ₹1,00,000 ಕೊಡಂಬ ಯಾವ ಇಸ್ಕೊಂತಾರ ಇಸ್ಕೊಂತಾರಲ್ಲ ಪಾರ್ಟ್ 2 ನಲ್ಲಿದೆ. ಇಂಟ್ರೆಸ್ಟಿಂಗ್ ಸ್ಟೋರಿ. ಈಗ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಈಗ. ಕರೆಕ್ಟ್ ಆಗಿ ಕೊಟ್ಟಾದ್ರೆ ಮತ್ತೆ ಆ ಹುಡುಗನ್ ಮಗನ್ ಕೆಲಸ ಕಿತ್ತ ಮಾಡ್ತೀನಿ ಅಲ್ಲ ಹಂಗೆ ನಿಂತ್ಕೊಳ್ಳಿ ಫಸ್ಟ್ ನಿಂತ್ಕೊಳ್ಳಿ. ಕೆಲಸ ಬರುತ್ತೆ ಅನ್ಸುತ್ತೆ ಮಾಡಿದೀವಿ ಇಷ್ಟ ದಿನ ಅವ್ರು ನಿಮ್ಗೆ ಮಿಡ್ಲ್ ಸ್ಕೂಲ್ ಕ್ಲಾಸ್ಮೇಟ್ಸ್ ಮಿಡ್ಲ್ ಸ್ಕೂಲ್ ಎಲ್ಲ ನಾವೇಂದ್ರೆ ಗರುಡ ಅನ್ನೋದೇನೆ ಮೂಕ್ ಸುರೇಶ್ ಆಗಿ ಇವತ್ತು ಫೇಮಸ್ ಆಗಿ ವಿ ಆರ್ ವೆರಿ ಪ್ರೌಡ್. ಇಷ್ಟ ದಿನ ಸುಮ್ಮನೆ ವೇಸ್ಟ್ ಮಾಡಿದ್ರು ಯಾವಾಗ್ಲೂ ಅವ್ರು ಹೋಗ್ತಾವ್ರ Hey Meta, play a song that fits my vibe. Hey Meta, tell me about this movie. Please feel it. Live strong, live better with Country Delight. And watch Veddi only in theaters on June 4th. I have a surprise for you, girl. How? अपने खास पलों को बड़े पर्दे पर सेलिब्रेट करो। लॉग इन करो cheers.biz पर। अपना पसंदीदा थिएटर चुनो, टेम्पलेट चुनो और बुक कर लो। मूवी डेट पर प्यार जता, वो भी बड़े पर्दे पर। ನೀವು ಚಿಂತಿಸಬೇಡಿ ಖನ್ನ ಸಾಹೇಬ್ರೆ, ಮಾತಂತೂ ಕೊಟ್ಟಾಯ್ತು. ಈಗಿದು ಹೇಗೆ? ಒಂದಿನದಲ್ಲಿ ಶಾಲಿನಿಗೆ ಮಾರ್ಕ್ ಶೀಟ್ ತಲುಪೋದು ಹೇಗೆ? ಅರೆ ಭಾನುವಾರ ನಾಳೆ ಅವಳಿಗೆ ಔಷಧ ತಲುಪಿಲ್ಲ ಅಂದ್ರೆ ಏನ್ ಮಾಡೋದು? ತಲುಪುತ್ತೆ. ಎಲ್ಲಿಗೆ ನೀವನ್ನುವಿರೋ ಅಲ್ಲಿಗೆ ತಲುಪಿಸದೆ ಡೆಲಿವರಿ ಮಾಡಿ ಬರುವ ಎಲ್ಲರ ಕ್ಷಮೆ ಇರಲಿ ತಂದೆ ಚಿತ್ರವು ಮುಗಿದ ಬಳಿಕ ನೋಡಿದ ಪ್ರೇಕ್ಷಕರ ಮನದ ಮಾತುಗಳು. ಒಳ್ಳೆ ಸಬ್ಜೆಕ್ಟ್. ಇವಾಗ ಈ ತರ ಸಿನಿಮಾಗಳು ಬರ್ತಾ ಇಲ್ಲ. ಕಲಾವಿದರು ಸುರೇಶ್ ಅವರು ತುಂಬಾ ಒಳ್ಳೆ ಮೂವಿ ಮಾಡಿದ್ದಾರೆ. ಮಗ ಹೀರೋ ಆಗಿ ಮಾಡಿದ್ದಾರೆ. ಈ ತರದ ಕತೆ ಬೇಕು. ಈಗ ಬರೋ ಸಿನಿಮಾಗಳಲ್ಲಿ ಏನು
ಗೊತ್ತು ಇರಲ್ಲ, ಫ್ಯಾಮಿಲಿ ನೋಡೋಕ್ಕಾಗಲ್ಲ. ಬಟ್ ಈ ಸಿನಿಮಾ ನಾವು ಫ್ಯಾಮಿಲಿ ಜೊತೆ ನೋಡ್ಬೋದು. ಆಮೇಲೆ ಎಷ್ಟು ಫೀಲಿಂಗ್ಸ್, ಆಮೇಲೆ ಅಫೆಕ್ಷನ್, ಅಪ್ಪ ಅಂದ್ರೆ ಏನು ಎಲ್ಲ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಒಳ್ಳೆ ಸಬ್ಜೆಕ್ಟ್, ಒಳ್ಳೆ ಕತೆ, ಮತ್ತೆ ಒಳ್ಳೆ ಆಕ್ಟಿಂಗು ಮಾಡಿದ್ದಾರೆ. ಎಲ್ಲ ಪ್ರತಿಯೊಂದು ಕೂಡ ಬ್ಯೂಟಿಫುಲ್. ಎಲ್ರು ಬಂದು ಕುಟುಂಬ ಸಮೇತ ಬಂದು ನೋಡೋ ಸಿನಿಮಾ. ದಯವಿಟ್ಟು ಎಲ್ರು ನೋಡಿ, ದಯವಿಟ್ಟು ನಿಮ್ಮ ಒಂದು ಹಾರೈಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರ್ಲಿ ಅಂತ ಹೇಳ್ತಾ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಬೆಳೀತಾರೆ ಹಾಕೋದು. ಇದು ನಿಜವಾದ ಒಂದು ನೈಜ ಕಥೆ. ಕತೆ ತುಂಬಾ ಚೆನ್ನಾಗಿದೆ. ಬಟ್ ಯೋಚನೆ ಮಾಡ್ಬೇಕು, ತಪ್ಪು ಮಾಡೋದ್ ಮುಂಚೆ ಆಲೋಚನೆ ಮಾಡಿ ತಪ್ಪು ಮಾಡ್ಬೇಕಾಗುತ್ತೆ. ಬಟ್ ಆಸೆಗಳು ಅನ್ನೋದು ಮನುಷ್ಯನಲ್ಲಿ ತುಂಬಾನೇ ಇರುತ್ತೆ. ಹೌದು, ನಾನು ಅವತ್ತು ನಂತರ ನನ್ನ ಮಗನಿಗೆ ಕೆಲಸ ಸಿಗ್ಬೋದು ಅಂತ ಕೆಲವು ತಂದೆ ತಾಯಿಗಳು ಮನಸ್ಸಿಗೆ ನೋಡ್ತಾರೆ. ಅದನ್ನ ಈಗ ನೆನಪಾಗಿ ಜನಗಳಿಗೆ ಒಂದು ಮೆಸೇಜ್ ತಲುಪೋದಾಗ ಸಿನಿಮಾ ತುಂಬಾ ಚೆನ್ನಾಗಿದೆ. ಕ್ಷೇಮ ಇರಲಿ ತಂದೆ ತುಂಬಾ ಚೆನ್ನಾಗಿ ತೆಗಿದ್ದಾರೆ. ಸುರೇಶ್ ಅವರು, ಪುರುಷ ಸಹಜವಾಗಿ ನೈತಿಕತೆ, ತುಂಬಾ ಜಾಗರೂಕತೆ ಬೆಳೆಸ್ಬೇಕಿದೆ. ತುಂಬಾ ಚೆನ್ನಾಗಿದೆ. ಎಲ್ರು ಬಂದು ಮನೆ ಮಂದಿನ ನೋಡ್ಬೋದಾಗಿದೆ. ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ಬರು ನೋಡ್ಬೇಕಾಗಿರೋಂಥ ಸಿನಿಮಾ ಇದು. ಕ್ಷಮೆ ಇರಲಿ ತಂದೆ. ಮತ್ತೊಮ್ಮೆ ಎಲ್ರು ಬನ್ನಿ ನೋಡಿ. ತಂದೆ ಮಗನ ಪ್ರೀತಿ ಬಾಂಧವ್ಯ ಮಕ್ಕಳಿಗೋಸ್ಕರ ತನ್ನ ತಂದೆ ಯಾವ ತರ ತ್ಯಾಗ ಮಾಡ್ತಾನೆ ಅಂತ ನಿಜವಾಗ್ಲೂ ಎಲ್ಲಾ ಮಕ್ಕಳು ಏನಂದ್ರೆ ಜೀವನದಲ್ಲಿ ಇತರರು ಮನುಷ್ಯರು ಕಷ್ಟ ಬರೋದ್ರಿಂದ ಒಂದು ಅಮೂಲ್ಯವಾದ ಕೊಟ್ಟೆನ ಕ್ಷಮೆ ಇರ್ಲಿ ತಂದೆ. ಎಲ್ಲರೂ ಫಿಲಿಮ್ನ ನೋಡ್ಬೇಕು. ಎಲ್ಲಾ ಮಕ್ಕಳಿಗೂ ಒಳ್ಳೇದಾಗ್ಬೇಕು. ಎಲ್ಲಾ ಮಕ್ಕಳು ಕ್ಷಮೆ ಇರಲಿ ತಂದೆ ಇದೊಂದು ಸಣ್ಣ ಪಾತ್ರ ಇದೆ. ಈ ಸಿನಿಮಾ ನೋಡಿ ತುಂಬಾ ಫೀಲಿಂಗ್ ಆಯ್ತು. ಲಾಸ್ಟ್ ಅಲ್ಲಿ ಕಣ್ಣಲ್ಲಿ ನೀರ್ ಬಂತು. ನಾನು ಹೇಳೋಕ್ಕಾಗಲ್ಲ. ಎಷ್ಟೋ ಮಕ್ಕಳು ಅನಾಥಾಶ್ರಮ ನಿಜವಾಗ್ಲೂ ಈ ಸಿನಿಮಾ ನೋಡಿದ್ರೆ ಓಡೋಗಿ ಕರ್ಕೊಂಡ್ಬರ್ತಾರೆ. ಅಪ್ಪ ಎಂತ ತ್ಯಾಗಕ್ಕಾದ್ರೂ ಸಿದ್ಧ ಅಂತ. ನಿಜವಾಗ್ಲೂ ಸಿನಿಮಾ ನೋಡಿ ಕಲಿಬೇಕು. ಸಿನಿಮಾ ಸುಮಾರು ನೋಡ್ತೀವಿ ನಾವು, ಹೀರೋಯಿನ್ ಫೈಟು ಎಲ್ಲ ನೋಡ್ತೀವಿ. ಇದ್ರಲ್ಲಿ ಏನು ಇಲ್ಲ, ಸಿಂಪಲ್ ಆಗಿ ಕೊನೆ ಲಾಸ್ಟ್ ತುಂಬಾ ಕಣ್ಣಲ್ಲಿ ನೀರಿಲ್ದೇನೆ ಆಚೆ ಹೋಗಲ್ಲ. ತುಂಬಾ ತಿಳುವಳಿಕೆ ಇಲ್ಲ ನೋಡಿ. ದಯವಿಟ್ಟು ಎಲ್ಲರೂ ನೋಡಿ. ಕ್ಷಮೆ ಇರುವಂತದ್ದು ತುಂಬಾ ಚೆನ್ನಾಗಿದೆ. ಫೀಲಿಂಗ್ ಆಗ್ಬಿಡ್ತೀರಿ. ಅನಾಥಾಶ್ರಮದ ಬಿಟ್ಟು ತಂದೆನ ಕರ್ಕೊಂಡ್ಬಿಡ್ತೀರಿ. ಈ ಮೂವಿನಲ್ಲಿ ನಾನು ತುಂಬಾ ಇಷ್ಟ ಆಗಿದ್ದೀನಿ ಅಂದ್ರೆ, ತುಂಬಾ ಜನ ಮಕ್ಕಳಿಗೋಸ್ಕರ ಈ ಅಪ್ಪಂದ್ರು ಈ ತರ ಮಾಡೋ ಪ್ಲಾನ್ ಮಾಡಿದ್ರೆ ಗೌರ್ಮೆಂಟ್ ಏನಾದ್ರು ಮಾಡಿ ಮುಗಿಸೋದಕ್ಕೂ ಏನೋ ಮಾಡೋಣ ಅಂತ ಮಾಡಿದ್ರೆ ಮಕ್ಕಳಿಗೂ ಅವರು ಆ ತೊಂದರೆನಲ್ಲಿ ನೋಡಿ ಮೆಸೇಜ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಮೂವಿ. ಅವರ ಇಷ್ಟು ವರ್ಷದಿಂದ ಒಂದು ಒಳ್ಳೆ ಪ್ರಯತ್ನ ಆಗಿ ಅವರ ಅನುಭವನ ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಸಬ್ಜೆಕ್ಟ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸಬ್ಜೆಕ್ಟ್. ಅದ್ಭುತವಾಗಿ ಅವ್ರ ವಿಶ್ವಾಸನೆ ಹಾಸ್ಯ ನಟ ಮಾಡಿದ್ದಾರೆ. ಅವಾರ್ಡ್ ಅವಾರ್ಡ್ ಕೊಟ್ಟಿದ್ದಾನೆ. ಕ್ಷಮೆ ಒಂದು ತಂದೆ ಒಂದು ಮಕ್ಕಳಿಗೆ ಯಾವ ಮಾಡ್ತಾರೆ ಸಿನಿಮಾದಲ್ಲಿ 2 ಅವರ್ ಏನು ಬೇರೆ ಕಡೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್. ಎಲ್ಲರೂ ಆದಷ್ಟು ಸಿನಿಮಾ ನೋಡಿ ಮೆಸೇಜ್ ಏನ್ ಮೆಸೇಜ್ ಕೊಡ್ತಾರೆ. ಚೆನ್ನಾಗಿದೆ. ಮಗನಿಗೋಸ್ಕರ ತ್ಯಾಗ ಮಾಡೋದು. ನನ್ನ ಅನಿಸಿಕೆ ಪ್ರಕಾರ ಅಪ್ಪ ಸೂಸೈಡ್ ಮಾಡ್ತಾರೆ. ನಾವು ಕೂಡ ಎಲ್ಲ ಸೌಂಡ್ ಆಗಲಿ, ಕ್ಲಾರಿಟಿ ಆಗಲಿ, ಡೈಲಾಗ್ಸ್ ಆಗಲಿ, ಎಲ್ಲ ಪರ್ಫೆಕ್ಟ್. ಆಲ್ ದ ಬೆಸ್ಟ್. ಸುರೇಶ್ ಅವ್ರ ಮಗನ ಮೊದಲನೇ ಚಿತ್ರ 3 ದಿನ ಆಚರಿಸ್ತಾರೆ. ಅವನ
ಪ್ರತಿಭೆ ಇನ್ನು ಬೆಳಕು ಕರ್ನಾಟಕದಾದ್ಯಂತ ಬೆಳಗಲಿ. ಈ ಸ್ಟೋರಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಈ ಬೆಳಕು ದಾರಿ ಬಿಟ್ಟಿಲ್ಲ. ಲೆಕ್ಕಲ್ಲಿತ್ತು ಆಲ್ ದ ಬೆಸ್ಟ್. ಹೇಳ್ಕೊಡ್ತಾನೆ. ಹಾಗೆ ಈ ಸೈಜಿನ ಸದ್ಯ ಕ್ಷಮೆ ಕ್ಷೇತ್ರದಲ್ಲಿ ಮಗನೇ ಕ್ಷಮೆ ಇದೆ, ಇನ್ನೂ ತರ ಚಿತ್ರ ಬರಲಿ ಅಂತ ಎಲ್ಲ ಒಳ್ಳೇದಾಗಿರ್ಬೋದು. ಥ್ಯಾಂಕ್ ಯು. ರೆಡಿ ರೆಡಿ ಬನ್ನಿ, ಈ ಕಡೆ ಬಂದ್ಬಿಡಿ. ಬಾಕ್ಯಾರಿ ಈ ಕಡೆ ಹಿನ್ನೆಲೆ ಎಲ್ಲ ಆಲಾಪನೆಗಳೆಲ್ಲ ಸಿದ್ದರಾಮ ಅವರು ಮತ್ತೆ ಕೊನೆಯ ಹಾಡು ಸಿದ್ದರಾಮ ಹಾಡಿರೋದು. ಮಾಡಿದ್ರೆ ಆಕ್ಟಿಂಗ್ ತುಂಬಾ ಚೆನ್ನಾಗಿದ್ದಾರೆ. ಆಡಿಯನ್ಸ್ ಬಂದೆ ತಂದೆ ಶಾಲೆಯಲ್ಲಿ ಯೂಸ್ ಆಗಿದೆ, ಜನರ ಸದ್ಯಕ್ಕೆ ಅದ್ಭುತವಾಗಿದೆ. ಏನ್ ಹೇಳ್ತೀರಿ? ಪ್ರತಿಯೊಬ್ಬ ಸಿನಿಮಾ ಮಾಡೋದು ನಾನು ಮಾಡೋ ಸಿನಿಮಾ ಚೆನ್ನಾಗಿರ್ಬೇಕು ಅಂತ ಮಾಡ್ತಾ ಇದ್ದೀನಿ. ಜನರ ಬಾಯಲ್ಲಿ ಆ ಸಿನಿಮಾ ಚೆನ್ನಾಗಿ ಬಂದಾಗ ಮಾತ್ರ ಖುಷಿ ನಾವು ಮಾಡೋದು ಚೆನ್ನಾಗಿದೆ ಮಾಡಿ ಫೋನ್ ಮಾಡಿದಾಗ ಜನ ಚೆನ್ನಾಗಿದೆ ಇವರಿಂದ ಒಂದು ಸಿನಿಮಾ ಯಾವತ್ತೂ ಒಂದು ಸಿನಿಮಾ ಕಂಟೆಂಟ್ ನಿಜವಾದ ಒಂದು ಒಳ್ಳೆ ಕಂಟೆಂಟ್ ಬೇಕಿದ್ದು ಈ ಸಿನಿಮಾ ಪಾತ್ರವಾಗಿದ್ದರೆ ಇದ್ರಲ್ಲಿ ನಾಯಕ ನಟ ಅಂತ ತಪ್ಪಾಗಲ್ಲ. ಜನ ಯಾರು ಇಷ್ಟಪಟ್ಟು ಜನ ಇಷ್ಟಪಡುವಂತ ಪಾತ್ರ ಖುಷಿ. ನಿಮ್ಮ ನಿರ್ದೇಶನ, ನಟನೆ, ನಿರ್ಮಾಣ ಈ ಕಡೆ ಏನಿರ್ತೀರಿ? ನನಗೆ ಏನ್ ಹೇಳೋದು, ನನ್ನ ಇಡೀ ತಂಡ ನನಗೆ ಸಹಕಾರಿಯಾಗಿದೆ. ಇಡೀ ತಂಡ ನಾನು ನಿರ್ಮಾಣ ಮಾಡುವಾಗ, ನಿರ್ದೇಶನ ಮಾಡುವಾಗ, ಜೊತೆಗೆ ಅಭಿನಯ ಮಾಡುವಾಗ ಒಟ್ಟಾರೆ ನಾನು ಮಾಡ್ತೀನಿ ಇಲ್ವೇ ಅಂತ ನನಗೆ ನಂಬಿಕೆ ಇರಲಿಲ್ಲ. ನಂಬಿಕೆಯನ್ನ ಮೂಡಿಕೊಟ್ಟವರು ನನ್ನೆಲ್ಲ ಇಡೀ ತಂಡದ ಪ್ರತಿಯೊಬ್ಬರು ಕೂಡ ನನಗೆ ನನ್ನ ಏನು ದೃಷ್ಟಿಕೋನ ಇತ್ತು ಅದಕ್ಕೆ ಸ್ಪಂದಿಸಿದ್ದಾರೆ. ಸ್ಪಂದಿಸಿದ್ರಿಂದ ಈ ಒಂದು ಒಳ್ಳೆ ರೂಪ ಬಂತು.
ಸಿನಿಮಾಗೆ ಕಥೆ ಚೆನ್ನಾಗಿದೆ, ಕಥೆನೂ ನನಗೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಕಲಾವಿದರು ಬೆಂಬಲವಾಗಿ ನಿಂತ್ಕೊಂಡು ಜೊತೆಗೆ ಕ್ಯಾಮ್ರಾಮನ್ ನಮಗೆ ಅರ್ಧ ಕೆಲಸ ಕ್ಯಾಮ್ರಾಮನ್ ಅವ್ರು ಮಾಡ್ಬಿಟ್ಟಿದ್ದಾರೆ. ಅಂತಂದ್ರೆ ನಾವ್ ಏನ್ ಹೇಳಿದ್ವಿ ಅದಕ್ಕಿಂತ ಹೆಚ್ಚಾಗಿ 4 ಪಟ್ಟು ಅವರು ಅರ್ಥ ಮಾಡ್ಕೊಂಡು ನಮ್ಮನ್ನ ಸ್ಪಂದಿಸಿದ್ದಾರೆ. ಹೊರಹೊಮ್ಮಿದೆ. ಜನ ನಮ್ಗೆ ಬೆಂಬಲ ಕೊಟ್ಟರು ಈ ಸಿನಿಮಾ ನಡೀಲಿ, ಗಾಂಧಿನಗರದಲ್ಲಿ ಮತ್ತೆ ಥಿಯೇಟರ್ ತುಂಬಾ ಜನ ಸೇರ್ಕೊಳ್ಳಿ. ಸಾಕಷ್ಟು ಚಿತ್ರಗಳು ಸೋತಿದಾವೆ. ಈ ಚಿತ್ರದ ಮೂಲಕ ಅಂತಲ್ಲ, ಈ ಹಿಂದೆ ಚಿತ್ರಮಂದಿರ ತುಂಬಿಸಿ ನಂತರ 100 ದಿನ 1 ವರ್ಷ ನಡೆಯುವಂತ ಹೊಸ ಅಲೆಯನ್ನು ನಾವು ಕ್ರಿಯೇಟ್ ಮಾಡೋಣ. ಇದಕ್ಕೆ ಜನ ಬೆಂಬಲ ಬೇಕು, ಪ್ರೇಕ್ಷಕರ ಬೆಂಬಲ ಬೇಕು. ಅದರಲ್ಲೂ ನಮ್ಮ ಕನ್ನಡ ಭಾಷಿಕರ ಬೆಂಬಲ ಬೇಕು. ನಮ್ಮ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಕಲಾ ಪ್ರೇಮಿಗಳಾಗಿರ್ಬೋದು, ಭಾಷಾ ಪ್ರೇಮಿಗಳಾಗಿರ್ಬೋದು, ಒಂದು ಒಳ್ಳೆ ಕಂಟೆಂಟ್ ನಾನೇನಾದ್ರೂ ಕೊಟ್ಟಿದ್ದೀನಿ ಅಂತ ನೀವು ಅನ್ಸಿದ್ರೆ ದಯಮಾಡಿ ಬೆಂಬಲ ಕೊಡಿ. ಈ ಸಿನಿಮಾನ ಗೆಲ್ಲಿಸಿ. ಇದು ಚಿತ್ರಮಂದಿರ ತುಂಬಿದ ಗೃಹದಲ್ಲಿ 1 ವರ್ಷ ಓಡೋ ತರ ನೀವು ಶಕ್ತಿ ಕೊಡಿ ನನಗೆ. ಇನ್ನ ಹೆಚ್ಚಿನ ಚಿತ್ರಗಳನ್ನು ಮಾಡಬಹುದು, ಹೆಚ್ಚಿನ ಜನಕ್ಕೆ ಅವಕಾಶ ಸಿಗುತ್ತೆ. ಕನ್ನಡ ಚಿತ್ರರಂಗ ಬಹಳ ಸಂಕಷ್ಟದಲ್ಲಿದೆ ಇವತ್ತಿನ ದಿನ. ಅದನ್ನ ನಾವು ಸಂಕಷ್ಟದಿಂದ ಪರಿಹಾರ ಮಾಡಬೇಕು. ಅದಕ್ಕೋಸ್ಕರ ನೀವು ತಾವೆಲ್ಲರೂ ಸಹಕಾರ ಕೊಡ್ತೀರಾ ಅಂತ ನಾನು ನೆನ್ಕೊಂಡಿದ್ದೀನಿ. ನಮಸ್ತೆ ಸರ್. ನಿಮ್ಮ ನಟನೆ, ನಿಮ್ಮ ಅಪ್ಪ ಅವ್ರ ನಿರ್ಮಾಣ, ನಿರ್ದೇಶನ ಯೂಸ್ ಆಗಿದೆ, ಯೂಸ್ಫುಲ್ ಆಗಿದೆ. ವರ್ಷೊಮ್ಮೆ ಏನ್ ಹೇಳ್ತೀವಿ ಸರ್, ತುಂಬಾ ಖುಷಿ ಆಗುತ್ತೆ. ಇಷ್ಟು ಜನ ಬರ್ತಾರೆ ಅಂತ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಹೇಳದವರು ಪ್ರತಿಯೊಬ್ರು ಬಂದಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ನಾಡಿದ್ದಾಗಿರ್ಬೋದು ಇನ್ನು ಬನ್ನಿ ಅಂತ ಕೇಳ್ಬೋದು. ಒಳ್ಳೆ ಸಿನಿಮಾ ಇದೆ. ಜನರು ಇದು ಹೇಗೆ ರಿಕ್ವೆಸ್ಟ್ ಮಾಡ್ತಾರೆ, ಯಾಕಂದ್ರೆ ಇವತ್ತು ಸ್ಟಾರ್ ಸಿನಿಮಾ ಜನ ಬರ್ತಾರೆ. ಬಟ್ ಹೌದು. ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಕಂಟೆಂಟ್ ಇದೆ ಇದ್ರಲ್ಲಿ. ಒಳ್ಳೆ ಪ್ರಕಟಿತ ಕಥೆ ಅದ್ರ ಬಗ್ಗೆ ಒಳ್ಳೆ ಕಂಟೆಂಟ್ ಇದೆ ಇದರಲ್ಲಿ. ಆಮೇಲೆ ಈ ತರ ಕಂಟೆಂಟ್ಗಳು ತುಂಬಾ ಕಮ್ಮಿ ಬರೋದು. ಇದನ್ನ ಜನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳಿ. ಜೊತೆಗೆ ನಿಮ್ಮ ಅಪ್ಪ ಅವರೇ ನಿರ್ದೇಶಕರು, ಸಿನಿಮಾದಲ್ಲಿ ಅಪೋಸಿಟ್ ಶಿಕುನಿ ಮಾಮ. ಹೌದು, ಏನ್ ಹೇಳ್ತಿದ್ರು? ನಿಜವಾದ ಲೈಫ್ ಅಲ್ಲಿ ತಂದೆ, ರಿಯಲ್ ಲೈಫ್ ಅಲ್ಲಿ ವಿಲನ್. ಸರ್, ಫೈನಲ್ ಆಗಿ ಏನ್ ಹೇಳ್ತೀರಿ? ಹೆಚ್ಚು ಜನ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಗೆಲ್ಸಿ, ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಬರಲಿ, ಈಗ ಯಾವುದೇ ಸಿನಿಮಾ ಬಂದ್ರು ಜನ ದಿನ ಹೋದ್ರೆ ಸಾಕು. ಸಿನಿಮಾವನ್ನ ನೋಡಿದ್ರೆ ಚಂದ. ಆ ಸಂಸ್ಕೃತಿ ಬೆಳೀತಾ ಹೋಗಿ ಕನ್ನಡ ಪ್ರೇಕ್ಷಕರು ಸಿನಿಮಾ ಅವರಿಂದ ಬರಬೇಕು, ಸಿನಿಮಾ ನೋಡಬೇಕು. ಒಳ್ಳೆ ಕಂಟೆಂಟ್ ಇರೋ ಯಾವುದೇ ರೀತಿಯಿಂದ ಮೋಸ ಆಗಲ್ಲ. ಮನಸ್ಸಿಗೆ ಸಿನಿಮಾ ನೋಡಲಿಕ್ಕೆ ನಿಮಗೆ ಒಂದು ಖುಷಿ ಸಿಗುತ್ತೆ. ಅವರು ನಾನು ಇವತ್ತೊಂದು ವಿಷಯವನ್ನು ಕಲಿತೆ, ಇವತ್ತೊಂದು ಪ್ರಜ್ಞೆ ಬಂತು ನಮ್ಗೆ ಅಂತ ಹೇಳುವಂತ ಸಿನಿಮಾ ಇದೆ. ದಯವಿಟ್ಟು ಸಿನಿಮಾ ಇವತ್ತಿನ ಈ ಸಿನಿಮಾ ಮುಖ್ಯವಾಗಿ ಮನುಷ್ಯ ತಪ್ಪು ಮಾಡಬಹುದು. ಅದು ಸ್ವಂತ ಉದ್ದೇಶಕ್ಕಾದ್ರೂ ಮಾಡಬಹುದು, ಇನ್ನೊಬ್ಬರಿಗೆ ಅನುಕೂಲ ಆಗಲಿ ತಪ್ಪು ಮಾಡ್ಬೋದು. ಆದ್ರೆ ಆ ತಪ್ಪು ಅಂತ ಗೊತ್ತಾದ ಮೇಲೆ, ಅಥವಾ ನಾನು ಮಾಡಿದ ಮಾನಸಿಕತೆಯಿಂದ ಅಪರಾಧ ಅಂತ ಗೊತ್ತಾದ ಮೇಲೆ ಅವನು ಬುದ್ಧಿವಂತ ಆದವನು ನಾನಿನ್ನ ಗೊತ್ತಿಲ್ಲದೆ ಇಂಥ ತಪ್ಪು ಮಾಡಿದ್ದೀನಿ, ಅದರಿಂದ ಇಂಥ ಕೆಲಸ ಆಗಿದೆ, ಇದರಲ್ಲಿ ನನ್ನ ಉದ್ದೇಶಪೂರ್ವಕವಾದಂತಹ ತಪ್ಪು ಇಲ್ಲ, ಇದನ್ನ ನನ್ನ ಪರವಾಗಿ ಅಥವಾ ಅನುಕೂಲಕರವಾದ ರೀತಿಯಲ್ಲಿ ತೀರ್ಮಾನ ಮಾಡಿ ಅಂತ ಹೇಳಿದ್ರೆ ಯಾವ ನ್ಯಾಯಾಲಯವೂ ಅದನ್ನು ಮಹಾ ಅಪರಾಧ ಆ ಕಾರಣಕ್ಕೋಸ್ಕರ ಬಗ್ಗೆ ಇದನ್ನ ಥಿಯೇಟರ್ ಚೆನ್ನಾಗಿದೆ. ಇದು ಹಳೆಯ ಕಪಾಲಿ ಹೋಗಿ ಹೊಸ ಕಪಾಲಿ ಆಗಿದೆ. ಥಿಯೇಟರ್ ಬಹಳ ಚೆನ್ನಾಗಿದೆ. ಮೂರನೇದಾಗಿ ಸಿನಿಮಾದಲ್ಲಿ ಕಥೆ ಚೆನ್ನಾಗಿದೆ, ಜೊತೆಗೆ ಎಲ್ಲಾ ಪಾತ್ರಗಳ ಅಭಿನಯನೂ ಚೆನ್ನಾಗಿದೆ. ಮೂರನೇದು ಆ ಸಂಗೀತ ಮತ್ತೆ ಛಾಯಾಗ್ರಹಣ ಸಂಕಲನ ಇವು ಎಲ್ಲ ಚೆನ್ನಾಗಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ಯಂತ ಕಡಿಮೆ ಹಣಕ್ಕೆ ನೀವಿಲ್ಲಿ ಆ ಕಾರಣಕ್ಕೆ ನೀವು ನೋಡಿದ್ರೆ ನಿಮ್ಗೂ ಒಳ್ಳೇದು, ಈ ನಿರ್ದೇಶಕ ಒಳ್ಳೇದು. ತಂದೆ ಮಗನಿಗೋಸ್ಕರ ಯಾವ ರೀತಿ ತ್ಯಾಗ ಮಾಡ್ತಾರೆ. ಪಶ್ಚಿಮ ಡೈರೆಕ್ಷನ್ ಒಳ್ಳೆ ಕಂಡಿರೋ
ಏನು ಅಂದ್ರೆ ಅದಕ್ಕೆ ಶಕ್ತಿ ಕೊಟ್ಟಿದ್ದು ಮೂಲ ರಂಗಗಳು. ಸಾವಿರಾರು ಒಳ್ಳೆಯ ನಾಟಕಗಳನ್ನ ಅತ್ಯುತ್ತಮ ನಾಟಕಗಳನ್ನ ಸಿನಿಮಾ ತರಬೇತಿ ಬಹಳ ಕೆಲವು ಜೊತೆಗೆ ಆಸೆ ನಿರ್ಮಾಪಕರು ಸಿಗ್ಬೇಕು. ನಿರ್ಮಾಪಕರು ಸಿಗದೇ ಇದ್ದಾಗ ನಾವೇ ನಿರ್ಮಾಣ ಮಾಡಿ ನಿರ್ದೇಶ ಮಾಡುವಂತ ಪರಿಸ್ಥಿತಿ ಬಂದರೆ ಯಾಕೆ ಒಳ್ಳೆ ನಾವು ಒಳ್ಳೆ ಮಾಡಬಲ್ಲಿ ಕನ್ನಡದಲ್ಲಿ ತೋರಿಸ್ಬೇಕು. ಈಗಿನ ತಲೆಮಾರಿ ಸಂಗ್ರಹಿಸಬೇಕು ಮಗನಿಗೆ ಆಸಕ್ತಿ ಒಳ್ಳೆದಾಗಿರ್ತಾರೆ ಮತ್ತು ಸೆಕೆಂಡ್ ಹಾಫ್ ಅಲ್ಲಿ ಏನು ನೋಡಿ ಶ್ರೀಮಂತ ಅಂತಂದ್ರೆ ಅವನಿಗೆ ಇನ್ನಷ್ಟು ಟ್ಯಾಲೆಂಟ್ ಇದೆ ಮಾಡಿದ್ರೆ ಮತ್ತೆ ಅವಕಾಶ ಸಿಗಲೇ ಬೆಳಕಿಗೆ ಬರ್ಬೋದು. ಬೇರೆ ಯಾರನ್ನೂ ಇಲ್ಲ ನಿರ್ದೇಶನ ಅಂತ ಕೇಳಿದಾಗ ಅವಕಾಶ ಅವನು ಮಾಡ್ಬೇಕು ಸೇರಿ ಮಕ್ಕಳು ಪಾತ್ರ ಅಂತ ಹೇಳಿದಾಗ ಮಾಡಲ್ಲ. ನಿಮ್ಗೆ ಸಪೋರ್ಟ್ ಮಾಡಲಿಕ್ಕೆ ಕನ್ನಡ ಚಿತ್ರರಂಗದ ಹಲವಾರು ಪೋಷಕರ ಬಂದಿದ್ದಾರೆ. ಅವ್ರ ಏನಿದೆ ಬೇಕಾಗಿತ್ತು ತುಂಬಾ ಜನ ಕೇಳಲಿಲ್ಲ. ಆದರೂ ಕೆಲವೇ ಬೆರಳಿಕೆ ಕಲಾವಿದರು ಬಂದರೆ ನಾಳೆ ನಾಡಿದ್ದು ಬಂದರೆ ಇನ್ನೂ ಸಾಕಷ್ಟು ಸ್ನೇಹಿತರಿಗೆ ಬಂದು ರಜಾ ಇದೆ ಕೂಡ ನಾಳೆ ನಾಡಿದ್ದು ನಮಗೆ ಭರವಸೆ ಕೊಟ್ಟಿದ್ದಾರೆ. 2-3 ದಿನ ಸುಮಾರು ಟಿಕೆಟ್ಗಳು ಬುಕ್ ಆಗಿದೆ. ಒಂದೇ ಅಲ್ಲ, ಬೆಂಗಳೂರು ಒಂದೇ ಅಲ್ಲ, ಪೂರ್ಣ ಬುಕ್ ಆಗಿದೆ, ಹುಬ್ಳಿನಲ್ಲೂ ಬುಕ್ ಆಗಿದೆ, ಇದು ಎಲೆಕ್ಟ್ರಾನಿಕ್ ಸಿಟಿ ಮಾಲ್ ಅಲ್ಲೂ ಬುಕ್ ಆಗಿದೆ, ಯಲಹಂಕದಲ್ಲೂ ಬುಕ್ ಆಗಿದೆ. ಈಗ ನಾನು ನೋಡ್ತಾ ಇದ್ದೀನಿ 10 ಸರಿ ಹುಬ್ಳಿಯ ಮೈಸೂರು, ತುಮಕೂರು, ಬೆಂಗಳೂರಲ್ಲಿ ಥಿಯೇಟರ್ನಲ್ಲಿ ಈಗ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕೂಡ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ನೋಡೋಣ, ಟೈಟ್ಲು ಚೆನ್ನಾಗಿದೆ, ಕ್ಷಮೆ ಇರ್ಲಿ ತಂದೆ ಅಂತ. ನಾವು ಸಿನಿಮಾ ಮಾಡಿದ್ದಕ್ಕೆ ಕ್ಷಮೆ ಇರ್ಲಿ ತಂದೆ ಅಂತ ಕೇಳ್ತಾ ಇಲ್ಲ. ನೋಡ್ಬಿಟ್ಟು ನಾವು ಇಷ್ಟು ದಿನ ಬೆಳೆಸಿಲ್ವಲ್ಲ, ಇಂಥ ಒಳ್ಳೆ ಬರ್ಲಿಲ್ವಲ್ಲ, ಕ್ಷಮೆ ಇರ್ಲಿ ತಂದೆ ಅಂತ ನಾವೆಲ್ಲ ಕೇಳ್ಬೇಕು. ಹಾಗಾಗಿ ಮುಂದೆ ಕ್ಷಮೆ ಇರ್ಲಿ ತಂದೆ, ನಾವು ಇನ್ನಾದ್ರೂ ಕನ್ನಡ ಚಿತ್ರರಂಗವನ್ನ ಬೆಳೆಸೋಣ, ಉಳಿಸೋಣ. ಎಲ್ಲ ಚಿತ್ರಮಂದಿರಗಳು ಗಾಂಧಿನಗರಕ್ಕೆ ಮತ್ತೆ ಜೀವ ಬರಬೇಕು. ಇಡೀ ಗಾಂಧಿನಗರದ ಸಿನಿಮಾಗಳು ಅದಕ್ಕೋಸ್ಕರ ಗಾಂಧಿನಗರ ಬೇರೆ ಕಡೆ ಎಲ್ಲೂ ನಾನು ಮಾಡಿ ಗಾಂಧಿನಗರದಲ್ಲಿ ಮೊದಲು ಆಗ್ಬೇಕು ಅಂತ ಅಂದ್ಬಿಟ್ಟು ನಾನು ನಿರ್ಧಾರ ಮಾಡಿದ್ದೆ. ಧನ್ಯವಾದ. ಸಹಕಾರ ನಟನೆ ಡೈರೆಕ್ಷನ್ ಗಿಡ ತಗೊಂಡು ಇವಾಗ ಚೆನ್ನಾಗಿಲ್ಲ ಸುರೇಶ್ ಸರ್ ಮಗ ಶ್ರೀಮಂತ ಅವ್ರು ಆಕ್ಟ್ ಮಾಡಿದ್ದಾರೆ. ಶ್ರೀಮಂತನಿಗೆ ಸ್ವಲ್ಪ ಹೆಚ್ಚು ಆಗಲಿಕ್ಕೆ ಅವಕಾಶ ಕೊಡಬಹುದು. ಹೌದಾ ಕ್ಷಮೆ ಇರಲಿ ಚಿತ್ರದ ಇನ್ನೊಂದು ವಿಶೇಷವೆಂದರೆ ಚಿತ್ರವನ್ನು ವೀಕ್ಷಿಸಿದ ನಂತರ ಬಂದಂಥ ವೀಕ್ಷಕರಿಗೆ ಒಂದೊಂದು ತೆಂಗಿನ ಸಸಿಯನ್ನು ಕೊಟ್ಟು ಗೌರವಿಸಿದ ಕ್ಷಣಗಳು. ಒಂದೇ ಪಾಠ ಹೊಡಿಸಿ ಎಲ್ಲರ ಬಾಳು ಹಸಿರಾಗಲಿ, ಭವ್ಯವಾಗಲಿ, ಎಲ್ಲರೂ ಹೀಗೆ ಸಾಗೋಣ, ಕನ್ನಡ ಚಿತ್ರರಂಗವನ್ನು ಬೆಳೆಸೋಣ ಅನ್ನುವ ಉದ್ದೇಶ MN ಸುರೇಶ್ ಅವರದು.
ಇಲ್ಲ ಫಸ್ಟ್ ಇಲ್ಲಿಂದ ಇಲ್ಲ ನಮ್ಮ ಒಂದೆರಡು ಹೆಜ್ಜೆ ಹಿಂದೆ ಹೋಗ್ಬಿಡಿ. ಮೂರು ಗಿಡ ವಿಡಿಯೋ ಮಾಡ್ಬೇಕಾ? ಸುರೇಶ್ ಸರ್ ನೀವಿರಿ ಫ್ರೇಮಲ್ಲಿ. ಸರ್ ಬನ್ನಿ ಬನ್ನಿ. ಅಯ್ಯ ಸರ್ ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನೋಡಿ ಮೇಡಮ್. ಓಕೆ ಸರ್. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ